ರೌಡಿ ಶೀಟ ಬಿಕ್ಲು ಶಿವ ಬರ್ಬರ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಟಿವಿ9ಗೆ ಹೇಳಿಕೆ ನೀಡಿದ್ದಾರೆ. ಕೊಲೆಯಾದವನ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ದೂರು ಕೊಟ್ಟ ತಕ್ಷಣ ಏಕಾಏಕಿ ನನ್ನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ನಾನು ಕಾನೂನು ಹೋರಾಟ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವ ಮಂಗಳೂರು ಕಾವೂರು ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರ ನಾಯ್ಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ಗೆ ದೂರನ್ನ ನೀಡಿದ್ದ ಹಿನ್ನೆಲೆ ಕಾನ್ಸ್ಟೇಬಲ್ ಚಂದ್ರ ನಾಯ್ಕರನ್ನ ಬಂಧಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೆಜ್ಜೆನು ದಾಳಿಗೆ ಯುವಕ ಬಲಿಯಾಗಿದ್ದಾನೆ. ಚನ್ನರಾಯಪಟ್ಟಣ ತಾಲೂಕಿನ ಬಾಣನಕೆರೆ ಗ್ರಾಮದ ಚರಣ್ ಮೃತಪಟ್ಟಿದ್ದಾರೆ. ತಂದೆ ಕುಮಾರ್ ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ. ಚರಣ್ ಮೊನ್ನೆ ತಂದೆ ಜೊತೆ ಜಮೀನಿಗೆ ತೆರಳಿದ್ದ ವೇಳೆ ಹೆಜ್ಜೆನು ದಾಳಿ ನಡೆಸಿತ್ತು. ಗದಗದಲ್ಲಿ ಯುವಕನಿಗೆ ಯುವತಿಯಿಂದಲೇ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಗಾಂಧಿನಗರ ಸೆಟ್ಲೆಂಟ್ ಏರಿಯಾದಲ್ಲಿ ವಿಶಾಲ್ ಕುಮಾರ್ ಎಂಬಾತ ಮುಸ್ಲಿಂ ಯುವತಿ ತಹಸೀನ್ ಹೊಸಮನಿಯ ಜೊತೆ ಮದುವೆ ಆಗಿರ್ತಾನೆ. 2024 ನವೆಂಬರ್ 24ರಂದು ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಈಗ ಯುವಕನನ್ನ ಕನ್ವರ್ಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಯಾವುದೇ ಕಂಪನಿಯನ್ನ ರಾಜ್ಯದಿಂದ ಹೊರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ ಹೇಳಿದ್ದಾರೆ. ಏರೋಸ್ಪೇಸ್ ಒಂದೇ ಅಲ್ಲ, ಯಾವುದೇ ಕಂಪನಿಯನ್ನು ಹೋಗೋದಕ್ಕೆ ಬಿಡಲ್ಲ. ಯಾವುದೇ ಕಂಪನಿ ಕೇಳಿದ್ರು ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿನಿ ರಸಿಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರವನ್ನ ಗರಿಷ್ಠ 200 ರೂಪಾಯಿಗೆ ಮಿತಿಗೊಳಿಸುವ ಪ್ರಕ್ರಿಯೆ ಶುರುವಾಗಿದೆ. ಈ ಸಂಬಂಧ ಗೃಹ ಇಲಾಖೆ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಈ ದರ ಅನ್ಯ ಭಾಷೆ ಚಿತ್ರಗಳಿಗೂ ಅನ್ವಯ ಆಗುತ್ತೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ 15 ದಿನಗಳ ಕಾಲ ಅವಕಾಶ ನೀಡಲಾಗಿದೆ. ತುಮಕೂರಿನಲ್ಲಿ ಬಸ್ ಫುಲ್ ರಶ್ ಆಗಿ ಮಹಿಳೆಯೊಬ್ಬರು ಇಳಿಯೋದಕ್ಕೂ ಕೂಡ ಆಗದೆ ಒದ್ದಾಡಿರುವಂತಹ ಘಟನೆ ನಡೆದಿದೆ. ತುಮಕೂರಿನ ಕುಣಿಗಲ್ ಪಟ್ಟಣದಲ್ಲಿ ನನ್ನನ್ನ ಬಸ್ನಿಂದ ಕೆಳಗಿಳಿಸಿ ಅಂತ ಮಹಿಳೆ ಕೂಗಾಡಿದ್ದಾಳೆ. ತಳ್ಳಾಟ ನೂಕಾಟದಿಂದಾಗಿ ಮಹಿಳೆ ಹರಸಾಹಸ ಪಟ್ಟಿರುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿಯಲ್ಲಿ ಬಸ್ಗಾಗಿ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಕೊಂಡಸಕಪ್ಪ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಬಸ್ ಬಿಡುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರು. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲಾರಿ ಹಾಗೆ ಕಾರ್ ನಡುವೆ ಅಪಘಾತ ಆಗಿದ್ದು 3 ಗಾಯ ಆಗಿದೆ. ಗಿರಿಯಾಲ ಬೈಪಾಸ್ ಬಳಿ ಅಪಘಾತ ಸಂಭವಿಸಿದೆ. ಕಾರು ಕೊಪ್ಪಳದಿಂದ ಮಹಾರಾಷ್ಟ್ರಕ್ಕೆ ಹೊರಟಿತ್ತು. ಅಪಘಾತದ ಬಳಿಕ ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಗಾಯಾಳುಗಳು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕಳವು ಮಾಡಲಾಗಿದೆ. ಮನೆ ಮುಂದೆ ವಾಕ್ ಮಾಡ್ತಾ ಇದ್ದ ಮಹಿಳೆಯ ಸರ ಗಳ್ಳತನ ಮಾಡಲಾಗಿದೆ. ಪಲ್ಸರ್ ಬೈಕ್ನಲ್ಲಿ ಬಂದ ಕಳ್ಳರು ನಿವೃತ್ತ ಎಎಸ್ಐ ತಿಪ್ಪೇಸ್ವಾಮಿ ಅವರ ಪತ್ನಿಯ 4 ಲಕ್ಷ ರೂಪಾಯಿ ಮೌಲ್ಯದ 50 ಗ್ರಾಂ ಚಿನ್ನದ ಸರ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ನಡೆಸಲಾಗ್ತಾ ಇದೆ. 1185 ಶಾಲೆಯ 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ನಡೆಸುವ ಪ್ರಕ್ರಿಯೆ ನಡೀತಾ ಇದ್ದು 112 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದು ಪತ್ತೆಯಾಗಿದೆ. ದೆಹಲಿಯ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮುಖೇನವಾಗಿ ಕಿಡಿಗೇಡಿಗಳು ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರೆ. ದ್ವಾರಕಾದಲ್ಲಿರುವಂತಹ ಸೈಂಟ್ ಥಾಮಸ್, ವಸಂತ್ ಕುಂಜ್ನಲ್ಲಿರುವಂತಹ ವಸಂತ್ ವ್ಯಾಲಿ ಶಾಲೆ, ಮದರ್ ಅಂತಾರಾಷ್ಟ್ರೀಯ ಶಾಲೆ, ರಿಚ್ಮಂಡ್ ಗ್ಲೋಬಲ್ ಶಾಲೆಗೆ ಬೆದರಿಕೆಯನ್ನ ಹಾಕಲಾಗಿದೆ. ಹಿರಿಯ ಮ್ಯಾರಥಾನ್ ಪಟು ಫೌಜಿ ಸಿಂಗ್ಗೆ ಕಾರ್ನಲ್ಲಿ ಡಿಕ್ಕಿ ಹೊಡೆದಿದ್ದ ಎನ್ಆರ್ಐನನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಜಲಾಂಧರ್ನ ಕರ್ತಾಪುರದ ದಾಸುಪುರದ ಅಮೃತ್ ಪಾಲ್ ಸಿಂಗ್ ದಿಲ್ಲಾನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಪ್ರವಾಹ ಉಂಟಾಗ್ತಾ ಇದೆ. ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ವಾರಣಾಸಿಯಲ್ಲಿ ಗಂಗಾ ನದಿ ಪ್ರವಾಹಕ್ಕೆ ಮನೆಗಳು, ಅಂಗಡಿಗಳು ಮುಳುಗಿ ಹೋಗ್ತಾ ಇವೆ. ಗಂಗಾ ನದಿ ತಟದ 84 ಘಾಟ್ಗಳ ಸಂಪರ್ಕ ಕಡಿತ ಆಗಿದೆ. ಜನರನ್ನ ಪರಿಹಾರ ಕೇಂದ್ರಗಳಿಗೆ ಶಿಫ್ಟ್ ಮಾಡೋಕೆ ಚಿಂತಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಭಾರೀ ಮಳೆಗೆ ಗುಡ್ಡ ಕುಸಿದಿದೆ. ಬಂಡೆಗಳು ಕುಸಿದು ದುಧಾರ್ ನಲ್ಲಾ ಎಂಬಲ್ಲಿ ರಸ್ತೆಯ ಮೇಲೆ ಬಿದ್ದಿವೆ. ಸದ್ಯ ಬಂಡೆ ಕಲ್ಲುಗಳನ್ನು ತೆರವು ಮಾಡಲಾಗ್ತಾ ಇದೆ.